ಮಲೇಷ್ಯಾದ ಒನ್ ಆಫ್ ದ ಏನಂತಾರೆ ಫೇಮಸ್ ಫುಡ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಇರೋ ಮೆನ್ಯೂ ನಮ್ಗೆ ಏನು ಅಂತ ಗೊತ್ತಿಲ್ಲ. ಸೊ ಒಂದ್ ಫುಲ್ ಕುರಿನ ಯಾವ ರೀತಿ ಗ್ರಿಲ್ ಮಾಡ್ತಿದ್ದಾರೆ ನೋಡಿ. ಉಕ್ಕಿದ್ ತಿಂತ ಇಲ್ಲ ಉಕ್ಕಿದ್ ತಿಂತ ಬಂದ್ವಿ. ಚಿಕನ್ ಲಾಲಿಪಾಪ್ ಸ್ಪೆಷಲ್ ಚಿಕನ್ 65. ಜನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕಾಮೆಂಟ್ ಸೆಕ್ಷನ್ ಇದು ಮಾಡಿ ನಾನು ಡ್ಯಾನ್ಸ್ ಮಾಡ್ಬೇಕಾ ಬೇಡವಾ? ಸೊ ಹಾಯ್ ಹಲೋ ನಮಸ್ಕಾರ. ಸೊ ವೆಲ್ಕಮ್ ಫ್ರಮ್ ಮಲೇಷ್ಯಾ. ನಾವಿದ್ದೀವಿ ಈಗ ಜಲಾನ್ ಹಲಾರ್ ನೈಟ್ ಮಾರ್ಕೆಟ್. ಸೊ ಈ ಒಂದು ಅಂದ್ರೆ ಫುಡ್ ಮಾರ್ಕೆಟ್ ಬೇಸಿಕಲಿ ಫುಡ್ ಮಾರ್ಕೆಟ್. ಸೊ ಹ್ಯಾಪನಿಂಗ್ ಇದು ಓಪನಿಂಗ್ ಟೈಮ್ ಯಾವಾಗ? ಸಂಜೆ ಮೇಲೆ 5 ಗಂಟೆ ಮೇಲೆ ಮಿಡ್ ನೈಟ್ ಇರುತ್ತೆ. ಮೇ ಬಿ ಅರೌಂಡ್ 12-1 ಗಂಟನೂ ಓಪನ್ ಇರುತ್ತೆ. ಫುಲ್ ಒಂದು ಸ್ಟ್ರೀಟ್ ಪೂರ್ತಿ ಕ್ಲೋಸ್ ಮಾಡಿ ಫುಡ್ ಸ್ಟಾಲ್ಸ್ಗಳಿದೆ. ಸರ್ ನೋಡೋದ ಯಾವ ತರಾವರಿ ಫುಡ್ಸ್ ಇದೆ ಈ ಒಂದು ಫುಡ್ ಸ್ಟ್ರೀಟ್ದು. ಅಂದ್ರೆ ಇದು ಮಲೇಷ್ಯಾದ ಒನ್ ಆಫ್ ದ ಏನಂತಾರೆ ಫೇಮಸ್ ಫುಡ್ ಮಾರ್ಕೆಟ್ ಅಲ್ಲಿ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಏನಾರು ತಿಂತೀಯ ಪೂಜಾ? ನಂಗೆ ಐಸ್ ಕ್ರೀಮ್ ಎಷ್ಟು ಪೂಜಾ? ಒಂದು ರೈನ ಎಷ್ಟು ಪೀಸ್ ಬರುತ್ತೆ ಒಂದು ಕೆಜಿ ಅಂದ್ರೆ? ಅದು ಬರೋದೇ 3-4 ಅಡಿಗೆ. ಅದು ಕೆಜಿ ಅಂದ್ರೆ ಹಣ್ಣು ಲೆಕ್ಕ, ಸಿಪ್ಪೆ ಸೇರಿ ಬರೀ ಹಣ್ಣಲ್ಲ ಅದು. ಚಿಕನ್ ಬಿಟ್ಟಿನಿ ಏನೋ ತಿನ್ಬೇಕು. ಏನಾರು ತಿನ್ಬೇಕು ಅನಿಸ್ತೈತಾ? ತಿನ್ನಕ್ಕಾಗಲ್ಲ. ಅಲ್ಲ ಇಲ್ಲಿ ಏನಾರು ತಿನ್ಬೇಕು ಅನಿಸ್ತೈತಾ? ಏನಾದ್ರೂ ಲೈಟ್ ಆಗಿ ತಿನ್ಬೋದೇನೋ, ಹೊಟ್ಟೆ ತುಂಬಿಸ್ಲಕ್ಕಾಗಲ್ಲ. ಬಟ್ ಈ ತರ ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿ ತಿನ್ನಕ್ಕಾಗಲ್ಲ ಅಲ್ಲಿ. ಯಾಕಂದ್ರೆ ಇರೋ ಮೆನ್ಯೂ ನಮ್ಗೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಸುಮಾರು ನೋಡಿದ್ರೆ ವೇಸ್ಟ್ ಮಾಡಿರೋ ತುಂಬಾ ಜನ ಇದ್ದಾರೆ. ಟೇಪ್ ಪ್ಲೇಟ್ಸ್ ಸೊ ಒಂದ್ ಫುಲ್ ಕುರಿನ ಯಾವ ರೀತಿ ಗ್ರಿಲ್ ಮಾಡ್ತಿದ್ದಾರೆ ನೋಡಿ. ಸೊ ಇದಾಗಿತ್ತು ಜಲಾನ್ ಅಲಾರ್ದು ಫುಡ್ ಸ್ಟ್ರೀಟ್ ಒಂದು ಸಣ್ಣ ಗ್ಲಿಮ್ಸ್ ನಿಮಗಾಗಿ. ಸೊ ಇಲ್ಲಿ ಬೇಸಿಕಲಿ ನಿಮಗೆ ಮಲೇಷಿಯನ್ ಕ್ವಿಝೀನ್ ಆಗಿರಲಿ ಅಥವಾ ಥಾಯ್ ಕ್ವಿಝೀನ್ ಆಗಿರಲಿ, ಸೊ ಆ ಥರದ್ದೆಲ್ಲ ಫುಡ್ ಸ್ಟಾಲ್ಸ್ಗಳಿದೆ, ದೊಡ್ಡದು ರೆಸ್ಟೋರೆಂಟ್ಸ್ಗಳ ಟೈಪು. ಸೊ ಅಲ್ಲಿ ನೀವು ಹೊರಗಡೆ ಲೈಕ್ ಚೇರ್ಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಇಲ್ಲ ಅಂತಂದರೆ ಚಿಕ್ಕದು ಸಣ್ಣ ಪುಟ್ಟ ಸ್ಟೋರ್ಸ್ಗಳಿರುತ್ತೆ, ಅಲ್ಲಿ ನಿಮಗೆ ಟ್ಯಾಂಗು ಆಗಿರ್ಬೋದು ಅಥವಾ ಫ್ರೈಡ್ ಬನ್ಸ್ ಮತ್ತು ಚಿಕನ್ ಪಾಪ್ಕಾರ್ನ್ಸ್, ಚಿಕನ್ ನಗೆಟ್ಸ್ ಟೈಪು. ಸೊ ಈ ಥರದ ಐಟಮ್ಸ್ ಎಲ್ಲ ಇತ್ತು. ಸೊ ಯು ಕ್ಯಾನ್ ಟ್ರೈ ಈವನ್ ಸ್ಕ್ವೇಡ್, ಆಕ್ಟೋಪಸ್, ಸೊ ಆ ಥರದ್ದೆಲ್ಲ ಟ್ರೈ ಮಾಡ್ಬೋದು. ಸೊ ನಾವು ಇಲ್ಲಿ ಫುಡ್ ವೈಸ್ ಏನೂ ಟ್ರೈ ಮಾಡಿಲ್ಲ, ಜಸ್ಟ್ ಆ ಒಂದು ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಯಾವ ರೀತಿ ಇತ್ತು ಅಂತ. ಇನ್ ಕೇಸ್ ನೀವು ಬರ್ತಿದ್ರೆ, ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೀ ಫುಡ್ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಿಝಿನ ಟ್ರೈ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ಇಟ್ ಔಟ್. ಚೆನ್ನಾಗಿದೆ. ಇವಾಗ ನಾವು ಒನ್ ಆಫ್ ದ ಇಂಡಿಯನ್ ರೆಸ್ಟೋರೆಂಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರೆಸ್ಟೋರೆಂಟಿಗೆ ಅಂತ. ಮೋಸ್ಟ್ ಪ್ರಾಬಬ್ಲಿ ನಿನ್ನೆ ಹೋಗಿದ್ದ ರೆಸ್ಟೋರೆಂಟ್ಗೆ ಹೋಗ್ಬೋದು, ಇಂಡಿಯನ್ ಎಂಪೈರ್ಗೆ. ಸೊ ನಮ್ದು ಯೂಶಲಿ ಗೂಗಲ್ ಮ್ಯಾಪಲ್ಲಿ ಅಡ್ರೆಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಆ ರೆಸ್ಟೋರೆಂಟ್ ಎಷ್ಟು ದೂರನೇ? 220 ಮೀಟರ್ಸ್ ಇದೆ. ಸೊ ವಾಕಿಂಗ್ ಡಿಸ್ಟೆನ್ಸ್ ಇದೆ, ಹೋಗುವ. ಸೊ ಟೈಮ್ ಈಗ 8:30 ಏನೋ ಆಗಿದೆ, ಅರೌಂಡ್ 8:30.
ಸೊ ಈ ಒಂದು ಫುಡ್ ಸ್ಟ್ರೀಟು ಸಂಜೆಯಿಂದ ಮಿಡ್ ನೈಟ್ ತನಕ ಇರುತ್ತೆ. ಸ್ವಲ್ಪ ರಶ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಫುಡ್ ಸ್ಟ್ರೀಟಲ್ಲಿ. ಆಮೇಲೆ ಇನ್ನೊಂದು ನಿಮಗೆ ಫ್ರೂಟ್ಸ್ಗಳು ಸಿಗುತ್ತೆ, ಫ್ರೂಟ್ ಜ್ಯೂಸಸ್ಗಳು ಸಿಗುತ್ತೆ. ಎಸ್ಪೆಷಲಿ ರೇಂಜ್ ಜಾಸ್ತಿ ಇದೆ, ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಯಿತು. ಒಂದು ಪೀಸಿಗೆ ನಾವು ನೋಡಿದ್ದು ಇಟ್ ವಾಸ್ 45 to 50 ರಿಂಗೆಟ್ಸ್ ಆಗುತ್ತೆ. ಅದರಲ್ಲೂ ಡಿಫ್ರೆಂಟ್ ವೆರೈಟಿ ಚೂಸ್ ಮಾಡಿದ್ರೆ ಆ ವೆರೈಟಿ ಅಕಾರ್ಡಿಂಗ್ಲಿ ಪ್ರೈಸಸ್ಗಳು ನಿಮಗೆ ಇರುತ್ತೆ ರೇಂಜ್ಗೆ ಎಸ್ಪೆಷಲಿ. ಅದು ಬಿಟ್ಟರೆ ಯು ಕ್ಯಾನ್ ಟ್ರೈ, ಲೈಕ್ ನಿಮ್ಗೆ ಏನಾದರೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ನ ಟ್ರೈ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಪ್ಲೇಸ್ ಯು ಗೈಸ್ ಮಸ್ಟ್ ವಿಸಿಟ್. ಸೊ ರೈಟ್ ನಾವು ಒನ್ ಆಫ್ ದ ಇಂಡಿಯನ್ ರೆಸ್ಟೋರೆಂಟ್ನ ಹುಡಿಕೊಂಡು ಬುಕಿದ್ ಬಿಂತಾನ್. ಇಲ್ಲ ಬುಕಿದ್ ಬಿಂತಾನಕ್ ಬಂದ್ವಿ, ಅಲ್ಲಿ ನೋಡಕ್ ಬಂದಿದ್ದು. ಕೋಇನ್ಸಿಡೆನ್ಸ್ ಆಗಿ ನಾವು ನೆನ್ನೆನೂ ಇದೇ ರೆಸ್ಟೋರೆಂಟ್ ಊಟ ಮಾಡಿದ್ದು. ಸೊ ಇದು ಹೆಂಗಿದ್ರು ಬುಕಿದ್ ಬಿಂತಾಕಲ್ಲೇ ಇದೆಯಲ್ಲ, ಸೊ ಪ್ಲಸ್ ಪಾಯಿಂಟ್. ಸೊ ಅಲ್ಲಿಗೆ ಊಟ. ಸೊ ಆ ಒಂದು ರೆಸ್ಟೋರೆಂಟ್ ಬಂದು ಇಂಡಿಯನ್ ಎಂಪೈರ್. ಸೊ ಇವತ್ತು ನಾವು ನಾನ್ ವೆಜ್ ತಿನ್ನಬಹುದು. ಸೊ ಹಾಗಾಗಿ ನೋಡುವ ಏನೇನು ನಾನ್ ವೆಜ್ ತಿಂತೀವಿ ಅಂತ. ಹೆಂಗೆ ಹೇಳ್ತಾ ಇದೀವಿ ಅಂತಂದ್ರೆ ಏನೋ ಒಂದು ಮಣ ಹಾಕ ತಿಂತೀವಿ ಅಂತ. ನಾನು ನಿನ್ನ ಟೇಬಲ್ ಹುಡುಕ್ತಾ ಇದ್ದೆ. ನಾನು ಸ್ಟ್ರೈಟ್ ಐ ಥಾಟ್ ನೀನು ಆ ಕಡೆ ಸೈಡ್ ಕೂತಿದ್ಯಾ ನೆನ್ನೆ ಕೂತಂಗೆ ಅಂತ ನಾನು ಅನ್ಕೊಂಡೆ. ಯಾಕೆ ವೆಜ್ಗೆ ಆ ಸೈಡು ನಾನ್ ವೆಜ್ಗೆ ಈ ಸೈಡು ಅಂತನಾ? ವಾಟ್ ಎವರ್ ಯು ಆರ್ಡರ್. ಅಮ್ಮ ಪೂಜನ್ ಚಿತ್ರಾನ್ನ ಬೇಕಂತೆ. ಚಿತ್ರಾನ್ನ ಬೇಕಂತ ಅವ್ರಿಗೆ. ಫುಲ್ ಪ್ಲೇಟ್ ತಿಂತ್ಯಾ? ಫುಲ್ ಪ್ಲೇಟ್ ತಿನ್ನಂಗಿದ್ರೆ ಹೇಳು. ರೈಸ್ ಒಂದೊಂದು ಆದ್ಮೇಲೆ ಆರ್ಡರ್ ಮಾಡಿ. ಸೊ ಫಸ್ಟ್ ಸ್ಟಾರ್ಟರ್ಸಲ್ಲಿ ನಾವು ಆರ್ಡರ್ ಮಾಡಿರೋದು ಚಿಕನ್ ಲಾಲಿಪಾಪ್, ಅದು ಬಂದಿದೆ. ಜೊತೆಗೆ ಸ್ಪ್ರೈಟ್. ಮಮ್ಮಿಗೆ ಫೇವ್ರೆಟ್ ಅಂತ ಚಿಕನ್ ಲಾಲಿಪಾಪ್ನ ತರಿಸಿರೋದು. ಏನ್ ಅನಿಸ್ತಿದೆ ಗೊತ್ತಾ, ನಮ್ಮ ಊಟ ಮಾತ್ರ ಏನಾರ ಸಿಕ್ಕಿದೆ ಬೇಡ, ಜಾಸ್ತಿ ಕೊಟ್ಟಾದ್ರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ನೋಡಿ ನನಗೆ ಗೊತ್ತಾಗುತ್ತೆ. ಚೇರ್ಸ್ ಮಾಡ್ತಾರೆ ಚಿಕನ್ ಲಾಲಿಪಾಪ್. ಚೆನ್ನಾಗಿದೆ. ಒಂದು ಪ್ರಪೋರ್ಷನೇಟ್ ಆಗಿ ಸಾಲ್ಟ್ ಏನೋ ಮಾಡಿದ್ದಾರೆ, ಗ್ರೇವಿ ಎಲ್ಲ ನೈಸ್. ಮಲೇಷಿಯನ್ ಕೋಳಿ ತಿಂತಾ ಇದ್ದೀವಿ. ನಾವು ಆರ್ಡರ್ ಮಾಡಿರೋದು ಸ್ಟಾರ್ಟರ್ಸಲ್ಲಿ ಚಿಕನ್ 65. ಇದು ಇಂಡಿಯನ್ ಎಂಪೈರ್ದು ಸ್ಪೆಷಲ್ ಚಿಕನ್ 65 ಈ ರೀತಿ ಇದೆ. ಫುಡ್ ಕಲರ್ ಸ್ಪೈಸಿ ಆಗಿದೆ ಚಿಕನ್ 65. ಚೆನ್ನಾಗಿದೆ. ರೆಡ್ ಚಿಲ್ಲಿ ಪೇಸ್ಟ್ ಮೇ ಬಿ. ರೆಡ್ ಚಿಲ್ಲಿ ಎವಿಡೆಂಟ್ ಆಗಿದೆಯಲ್ಲ, ಖಾರ ಇಲ್ಲ, ಬಟ್ ಆ ಫ್ಲೇವರ್ ಆಫ್ ದಟ್ ರೆಡ್ ಚಿಲ್ಲಿ ಮೆಣಸಿನ್ಕಾಯಿ ಅದು ಎವಿಡೆಂಟ್ ಆಗಿದೆ. ಸ್ವಲ್ಪ ಇದು ರೋಸ್ಟ್ ಥರ ಇದೆ, ಅದು ಸ್ವಲ್ಪ ರೋಸ್ಟ್ ಆಗಿ. ಸೊ ನೆಕ್ಸ್ಟ್ ಮೇನ್ ಕೋರ್ಸಲ್ಲಿ ನಾವು ಆರ್ಡರ್ ಮಾಡಿರೋದು ಎಗ್ ಬಿರಿಯಾನಿ. ನೋಡಕ್ಕೆ ಟೆಂಪ್ಟಿಂಗ್ ಆಗಿದೆ. ಅಂದ್ರೆ ಸೈಡಲ್ಲಿ ಎಗ್ಗೆ ಗ್ರೇವಿ ಎಲ್ಲ ಹಾಕಿ ನಾರ್ಮಲ್ ಬಿರಿಯಾನಿ ರೈಸ್. ಸೊ ಇದಕ್ಕೆ ಕೊಟ್ಟಿದ್ದಾರೆ
ರಾಯ್ತಾ ಮತ್ತೆ ಸಾಂಬಾರ್. ನೆಕ್ಸ್ಟ್ ಮೇನ್ ಕೋರ್ಸ್ ಅಲ್ಲಿ ನಾವು ತಗೊಂಡಿರೋದು ಎಗ್ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ ತೊಗೊಳಕ್ಕೆ ಹೋಗಿಲ್ಲ, ಅದರಲ್ಲಿ ಸುಮ್ಮನೆ ಪೀಸಸ್ ತಿನ್ನಬೇಕು ಅಂತ. ಸೊ ಈ ಒಂದು ಎಗ್ ಬಿರಿಯಾನಿಯಲ್ಲಿ 2 ಮೊಟ್ಟೆ ಮತ್ತು ಗ್ರೇವಿ, ಬಿರಿಯಾನಿ ರೈಸ್ ಇದೆ. ಫುಲ್ ಮೊಟ್ಟೆ. ಸೊ ಟೇಸ್ಟ್ ಮಾಡುವ ಎಗ್ ಬಿರಿಯಾನಿ. ಸೊ ಗ್ರೇವಿನ ಕಲಿಸ್ಕೊಂಡು ಹಿಂದಿನ ಪೂಜಾ $8. ನಮ್ಮ ಕಡೆ ಬಿರಿಯಾನಿಗೆ ಎಕ್ಸ್ಟ್ರಾ ಈರುಳ್ಳಿ ಸ್ಯಾಲಡ್ ಎಲ್ಲ ಕೊಡ್ತಾರೆ. ಇಲ್ಲಿ ನಿಮಗೆ ಈರುಳ್ಳಿ ಬೇಕು ಅಂತಂದ್ರೂ ಪೇ ಮಾಡಬೇಕಾಗುತ್ತೆ. ಎಷ್ಟು ಪೂಜಾ? 4 ರಿಂಗಿಟ್ ಏನೋ ಇದೆ. ಸ್ಮಾಲ್ ಪ್ಲೇಟ್ 4, ಬಿಗ್ ಪ್ಲೇಟ್ 6. ನಮ್ಮ ಕಡೆ ಈರುಳ್ಳಿ ಎಲ್ಲ ಫ್ರೀ, ಬಟ್ ಇಲ್ಲಿ ದುಡ್ಡು. ಈರುಳ್ಳಿ ರೇಟ್ ಏನು ನೋಡಿಲ್ವಾ? 1 kg ಎಷ್ಟಿತ್ತು? ₹50. 11 ರಿಂಗಿಟ್ಟು ಅಲ್ಲ, ಸಾರಿ 12 ರಿಂಗಿಟ್. 6 kg ತಗೊಂಡ್ರೆ ಸಾಂಬಾರ್ ಇದು ಬೇಸಿಕ್ ಸಾಂಬಾರು ಅನ್ಸುತ್ತೆ. ಲೈಕ್ ಚಿಕನ್ ಸಾರು ಎಲ್ಲ ಕೊಡಲ್ಲ, ನಮ್ಮ ಕಡೆ ಕೊಡ್ತಾರಲ್ಲ ಆ ಥರ ಅಲ್ಲ. ಲೈಕ್ ನಾರ್ಮಲ್ ಒಂಥರ ರಸಮ್ ಟೈಪ್ ಇದೆ. ನನಗೆ ಬಿರಿಯಾನಿಗೆ ಎಸ್ಪೆಷಲಿ ರಾಯ್ತಾದ ತಿನ್ನೋಕ್ಕೆ ಇಷ್ಟ. ಇಲ್ಲಪ್ಪ, ನಂಗೆ ಇಷ್ಟ ಇಲ್ಲ. ನಾನು ತಗೋ ಆ ಮಸಾಲೆ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ ಸ್ವಲ್ಪ ಅವಾಗವಾಗ. ನಾನೇ ಎಷ್ಟು ಕೋಲಾರ ಅವಳಿಗೆ ಸಾಂಬಾರು ಇಷ್ಟ, ನನಗೆ ರಾಯ್ತಾ ಇಷ್ಟ. ನಿಮ್ಗೆ ಏನು ಇಷ್ಟ ಕಾಮೆಂಟ್ ಸೆಕ್ಷನ್ ಬೇಕೇನ ಏನಾರ ಸೈಡ್ ಏನಾರು ತಿಂತೀರಿ ನಿಮ್ಮದು? ಸೈಡ್ ಏನಾರ ಐವೇನ್ ಮಸ್ತ್ ಇದೆ ಅಲ್ಲ. ಸೊ ಈ ಒಂದು ಬುಕಿತ್ ಬಿಂತಾಂಗ್ ಸ್ಟ್ರೀಟ್ ಏನಿದೆ, ಇಟ್ಸ್ ಹೈಲಿ ಹ್ಯಾಪ್ನಿಂಗ್ ಪ್ಲೇಸ್ ಇನ್ ಮಲೇಷ್ಯಾ, ಕ್ವಾಲಾಲಂಪುರ್. ಸೊ ಲೈಕ್ ನೈಟ್ ಹೊತ್ತು ಮಾತ್ರ ಮಸ್ಟ್ ವಿಸಿಟ್ ಈ ಒಂದು ಪ್ಲೇಸು. ಸಖತ್ ಹ್ಯಾಪ್ನಿಂಗ್, ಅಲ್ಲಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸ್ಗಳು, ಈ ಒಂದು ವೈಬ್ರೆಂಟ್ ಸ್ಟ್ರೀಟಲ್ಲಿ ಕಲರ್ಫುಲ್ ಲೈಟ್ಸ್ ಆಗಿರಲಿ, ರೆಸ್ಟೋರೆಂಟ್ಸ್ಗಳು ಎಲ್ಲ ಇದೆ. ಒಂಥರ ಇದು ನಾವು ನಿನ್ನೆ ಎಕ್ಸಿಟ್ ಆಗಿದ್ದಿಲ್ಲಿ 10:15. ಸೊ ಅವಾಗಲೂ ರಶ್ ಇತ್ತು. 12 ಗಂಟೆ ಮಿಡ್ ನೈಟ್ ತನಕನೂ ಒಳ್ಳೆ ಹ್ಯಾಪನಿಂಗ್ ಪ್ಲೇಸ್ ಇದು. ಇದ್ರ ಹಿಂದೆನೇ ಫುಡ್ ಸ್ಟ್ರೀಟ್ ಇರೋದು. ಹೇಗೈತಮ್ಮ ಇದು ಸ್ಟ್ರೀಟು? ಸೂಪರ್ ಆಗಿದೆ, ಚೆನ್ನಾಗಿದ್ಯಾ? ಹಾಡುಗಳು ಎಂಜಾಯ್ ಮಾಡಿದ್ರಾ? 1-2 ಸ್ಟ್ರೀಟ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಅಲ್ಲಿ, ಸಾಕಾಗಿ ಚೆನ್ನಾಗಿತ್ತು. ಜನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು? ನಾನು ತುಂಬಾ ಎಂಜಾಯ್ ಮಾಡಿದೆ. ನಾನು ಬಿಟ್ರೆ ಡ್ಯಾನ್ಸ್ ಮಾಡ್ತೀನಿ ಮಾಡ್ರಿ. ಬಟ್ ನಿಮ್ಮಮ್ಮ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದವರು ಯಾರು? ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಇದು ಮಾಡಿ, ನಾನು ಡ್ಯಾನ್ಸ್ ಮಾಡ್ಬೇಕಾ ಬೇಡವಾ ಪ್ಲೀಸ್ ಈ ವಿಡಿಯೋಗೆ ಏನಾರ ಒಬ್ರು ಕಮೆಂಟ್ ಬಂದ್ರು ಬೇಡ, ಕಮೆಂಟ್ ಬೇಡ, ಇಷ್ಟು ಲೈಕ್ಸ್ ಇಷ್ಟು ವ್ಯೂಸ್ ಹೇಳ ನನಗೆ. ಆಯ್ತಪ್ಪ. ಎಷ್ಟು ಹೇಳ್ರಿ? ಪ್ರತಿಯೊಬ್ಬರು ಇದು ಮಾಡಿ, ಒಂದು ಅಟ್ಲೀಸ್ಟ್ 1000 ಲೈಕ್ಸ್ ಬಂತು ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ದೆ. ವಾಹ್, ನಮ್ಮ ಡ್ಯಾಡಿ ಡ್ಯಾನ್ಸ್ ಮಾಡಬೇಕು ಅಂದ್ರೆ ನೀವು ಲೈಕ್ಸ್ ಮಾಡ್ಬೇಕಷ್ಟೇ. ಈಗ ಎಲ್ಲಾದ್ರೂ ಈ ಮಸಾಜ್ಗಳು ಜಾಸ್ತಿ ಆಗಲ್ಲ, ಯಾಕೆ ಗೊತ್ತಾ? ಜನ ಓಡಾಡಿ ಕಾಲ್ ನೋವು ಬಂದಿರ್ತದಲ್ಲ, ಅದಕ್ಕೆ. ನಾವು ಲೈಕ್ ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್, ಸೊ ಅಲ್ಲೆಲ್ಲ ಮಸಾಜ್ ಇತ್ತು. ಇವೆಲ್ಲ ಇಲ್ಲೂ ಇದೆ. ನೋಡ್ ಅದೇ ನಾವು ಊರಲ್ಲಿ ಇದ್ದಾಗ 100 ಹೆಜ್ಜೆ ನಡೆಯೋದು ಕಷ್ಟ ನಮ್ಮ ಕೈಲಿ. ಇಲ್ಲಿ ಬಂದು 15-20 ಸಾವಿರ ನಡೆದ್ರೆ ಸ್ಟೆಪ್ಸ್, ಕಾಲ್ ನೋವು ಬರ್ದೆ ಇನ್ನೇನಾಗುತ್ತೆ ನೋಡಿ. ಇಲ್ಲಿ ಇನ್ನೊಂದು ಸ್ಟ್ರೀಟ್ ಪರ್ಫಾರ್ಮೆನ್ಸ್ ನಡೀತಿದೆ.
ಐ ಥಿಂಕ್ ಇಲ್ಲೇ ರಶ್ ಜಾಸ್ತಿ ಅಲ್ವಾ ಅಲ್ಲಿಗಿಂತ. ಹೌದು, ಇಲ್ಲಿ ಡಾನ್ಸ್ ಎಲ್ಲ ಮಾಡ್ತಾರೆ. ನೋಡು ಹೋಗಿ ಮಾಡ್ಬಿಡೋಣ. ಬನ್ನಿ ನಿಮ್ಮನ್ನು ಅಲ್ಲಿ ಕರ್ಕೊ ಹೋಗ್ತೀನಿ. ಸೊ ಆಕ್ಚುಲಿ ಕ್ಯಾರಿ ಓಕೆ ಪ್ಲೇಸ್ ಅಲ್ಲಿ ಇದೀವಿ. ಫ್ಯಾಮಿಲಿ ಕ್ಯಾರಿ ಓಕೆ. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Yeah. Everything I want might be a miracle. I know I'm never coming down. I don't gotta worry about a single thing. I can feel the light coming down on me. Sunshine on my face. I got sunshine on my face. I don't gotta care in the world right now. ಅಮ್ಮ ಗೆಣಸ್ ತಿಂತೀಯ ಅಂತ ಕೇಳ್ತಿದ್ದೆ. ಚೆನ್ನಾಗಿ ನಾನ್ ವೆಜ್ ತಿನ್ಬಿಟ್ಟು ಗೆಣಸ್ ತಿಂತೀಯ ಅಂತ ಕೇಳ್ತಾರ. ಪಿತಾಮಹ ಎಲ್ಲಿ? ಸೊ ಈ ಒಂದು ಸ್ಟ್ರೀಟ್ ಅಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಸೈಡ್ ಅಲ್ಲಿ ಹ್ಯಾಂಡ್ ಮೇಡ್ ಸೊವೇನಿಯರ್ಸ್ ಅಂತಾನೆ ಹೇಳ್ಬೋದು. ಸೊ ಅದೆಲ್ಲ ನಿಮ್ಗೆ ಸಿಗುತ್ತೆ. ಜೊತೆಗೆ ಕೆಲವೊಂದಷ್ಟು ಐಟಮ್ಸ್ಗಳು ಲೈಕ್ ಆಸ್ ಎ ಸೊವೇನಿಯರ್ ನೀವೇನೇ ತಗೊಂಡು ಹೋಗ್ಬೋದು, ಆ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ಮೆಜಾರಿಟಿ ಹ್ಯಾಂಡ್ ಮೇಡ್ ಲೈಕ್ ಹೆನಾ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಆಮೇಲೆ ಚಾಮ್ಸ್ ಲೈಕ್ ಬ್ಯಾಕ್ ಚಾಮ್ಸು. ಸೊ ಇದೆಲ್ಲ ಹ್ಯಾಂಡ್ ಮೇಡ್ ಐಟಮ್ಸ್ಗಳು ನಿಮಗೆ ಈ ಒಂದು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಿಮಗೆ ಸೈಡ್ ಅಲ್ಲಿ ಸಿಗುತ್ತೆ. ಚಿತ್ತಾಂಗಲ್ಲಿ ಈ ಒಂದು ಕ್ರಾಸ್ ಓವರ್ ಏನಿದೆ, ಐ ಥಿಂಕ್ ಇದೊಂಥರ ಫೇಮಸ್ ಅನ್ಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತಿದ್ದಾರೆ ಈ ಒಂದು ಇದನ್ನ ಕ್ರಾಸ್ ಓವರ್ ಮಾಡಿ ಲೈಕ್ ಆ ಕಡೆಯಿಂದ ಈ ಕಡೆಗೆ ಹೋಗಕ್ಕೆ. ಸೊ ಇವನ್ ಆ ಕಡೆ ಸೈಡು ಅಷ್ಟೇ ಜನ ನಿಂತಿದ್ದಾರೆ. ಮಲ್ಟಿ ಕ್ರಾಸ್ ಅಂತ ಹೇಳ್ತೀವಿ, ಎಲ್ಲಾ ಡೈರೆಕ್ಷನ್ ಅಲ್ಲೂ ಮೂವ್ ಆಗ್ಬೋದು. ಸೊ ಆ ಒಂದು ಕ್ರಾಸಿಂಗ್ ಈ ಕಡೆ ಲೆಫ್ಟ್ ರೈಟ್ ಡಯಾಗನಲ್ ಆಲ್ ದ ಡೈರೆಕ್ಷನ್ಸ್. ಸೊ ನೀವು ಜಪಾನ್ ಅಲ್ಲಿ ನೋಡ್ತೀರಲ್ಲ, ಸೊ ಅದೇ ತರ ಇದೆ ಇದುವೆ. ಈ ಒಂದು ಸ್ಟ್ರೀಟ್ ಬುಕಿತ್ ಬಿಂತಾಂಗಲ್ ನಿಮಗೆ ಕೋಲಾಲಂಪುರ್ದು ಒನ್ ಆಫ್ ದ ಫೇಮಸ್ ಮಾಲ್ ಆಗಿರುವಂಥ ಪವೇಲಿಯನ್ ಮಾಲ್. ಸೊ ಇಲ್ಲಿದೆ. ಸೊ ಅದನ್ನ ಇನ್ನೊಂದು ದಿನ ಎಕ್ಸ್ಪ್ಲೋರ್ ಮಾಡೋಣ.